ಅಂತೂ ಇಂತೂ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪ್ರಹಸನಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಮೊನ್ನೆಯಿಂದಲೂ ಹೈ ಡ್ರಾಮಾ ಸೃಷ್ಟಿಸಿದ್ದ ರೆಡ್ಡಿ ಇವತ್ತು ಹೈಕಮಾಂಡ್ ನಾಯಕರು ಬಂದು ಮಾತನಾಡಿದ ಕ್ಷಣ ಸೈಲೆಂಟ್ ಆಗಿ ತಮ್ಮ ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದಾರೆ. ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯೇ ಬೇಕು ಅಂತ ಪಟ್ಟು ಹಿಡಿದಿದ್ದ ರೆಡ್ಡಿ ಸುರ್ಜೇವಾಲಾ ಜೊತೆ ಮೀಟಿಂಗ್ ಆದ ಬಳಿಕ ರಾಜೀನಾಮೆ ವಾಪಸ್ ಪಡೆಯುವುದಾಗಿ ಹೇಳಿದ್ದಾರೆ. ಬೆಂಗಳೂರು ಬೇಕೆಂದ ರೆಡ್ಡಿ ಕೊನೆಗೂ ಸೈಲೆಂಟ್. ಸುರ್ಜೇವಾಲಾ ಎಂಟ್ರಿಗಿಂದ ರೆಬೆಲ್ ರೆಡ್ಡಿ ಕೂಲ್. ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಎಂದು ಪಟ್ಟು ಹಿಡಿದಿದ್ದ ರಾಮಲಿಂಗಾರೆಡ್ಡಿ ಕೊನೆಗೂ ಸೈಲೆಂಟ್ ಆಗಿ ಓಕೆ, ನೀವು ಕೊಟ್ಟಿದ್ದ ಖಾತೆನೇ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ಪಟ್ಟು ಹಿಡಿದು ರಾಜೀನಾಮೆ ಸಲ್ಲಿಸಿರುವ ರಾಮಲಿಂಗಾರೆಡ್ಡಿ ಸಮಾಧಾನ ಪಡಿಸಲು ಸುರ್ಜೇವಾಲಾ ಮಾಡಿದ್ದ ಸಂಧಾನ ಒಂದಲ್ಲ ಎರಡಲ್ಲ. ರಾಮಲಿಂಗಾರೆಡ್ಡಿ ಜೊತೆ ಪ್ರತ್ಯೇಕವಾಗಿ 2 ಬಾರಿ ಸಭೆ ನಡೆಸಿ ಚರ್ಚೆ ಮಾಡಿದ್ದ ಸುರ್ಜೇವಾಲಾ ರೆಡ್ಡಿ ಜೊತೆ ಸಂಧಾನ ನಡೆಸಲು ಪ್ರಯತ್ನಿಸಿದ್ದು ವಿಶೇಷವಾಗಿತ್ತು. ರಾಮಲಿಂಗಾರೆಡ್ಡಿಯನ್ನು ಕೂಲ್ ಮಾಡಲು ಹೈಕಮಾಂಡ್ ಬಳಸಿದ ಮೊದಲ ಅಸ್ತ್ರವೆಂದ್ರೆ ಸದ್ಯಕ್ಕಿರೋ ಖಾತೆ ಜೊತೆ 2 ಹೆಚ್ಚುವರಿ ಖಾತೆ. ಈ ರೀತಿಯಾಗಿ ಹೈಕಮಾಂಡ್ನವರು ಆಫರ್ ಕೊಟ್ಟರು ಕೂಡ ನೋ ವೇ, ಚಾನ್ಸೇ ಇಲ್ಲ, ನನಗೆ ಬೆಂಗಳೂರೇ ಬೇಕು ಅಂತ ರೆಡ್ಡಿ ರೆಬೆಲ್ ಆಗಿದ್ರು. ಆದ್ರೆ ಸಂಜೆ ಟೈಮ್ನಲ್ಲಿ ಸುರ್ಜೇವಾಲಾ ಅದೇನು ಹೇಳಿದ್ರೋ ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಓಕೆ ಸರ್, ನೀವ್ ಹೇಳಿದ್ದೆ ಕೇಳ್ತೀನಿ ಅಂದ್ರು. ಆಗ ಮೀಟಿಂಗ್ ನಿಂದ ಬಂದ ರೆಡ್ಡಿ ಯಾರಿಗೂ ಮಾತನಾಡದೆ ಖಾಸಗಿ ಕಾರು ಹತ್ತಿ ಹೋದ್ರು. When you broke the news of his so-called resignation, Shri D.K. Shivkumar, Shri B.K. Hari Prasad, Shri Siddaramaiah and myself, we all spoke to him, all 4 of us. There was apparently some misunderstanding. He again met Shri B.K. Hari Prasad, me and Shri D.K. Shivkumar, Shri Siddaramaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. ಏನು ಹೇಳದೆ ಸೈಲೆಂಟ್ ಆಗಿ ಹೋಗಿದ್ದ ರಾಮಲಿಂಗಾರೆಡ್ಡಿ ನಡೆ ತೀವ್ರ ಕುತೂಹಲ ಮೂಡಿಸಿತ್ತು. ಮುಂದೆ ನಿರ್ಧಾರ ತೆಗೆದುಕೊಳ್ತಾರೋ ಅನ್ನೋ ಕ್ಯೂರಿಯಾಸಿಟಿ ಮೂಡಿತ್ತು. ಆದ್ರೆ ಹೊತ್ತು ಮುಳುಗ್ತಾ ಇದ್ದಂತೆ ಕೂಲ್ ಆಗಿದ್ದ ರೆಡ್ಡಿ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ನಾನು ರಾಜೀನಾಮೆ ಕೊಟ್ಟೆ, ಆದ್ರೆ ಅವರು ಎಕ್ಸೆಪ್ಟ್ ಮಾಡಲ್ಲ ಅಂತಿದ್ದಾರೆ. ಅಕ್ಸೆಪ್ಟ್ ಆಗಲ್ಲ ಅಂದ್ರೆ ರಾಜೀನಾಮೆ ವಾಪಸ್ ಅಂತ ತಾನೇ ಅರ್ಥ. ಸದ್ಯಕ್ಕೆ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ರು. ನಮ್ಮ ಸಂಪುಟದಲ್ಲಿರ್ತಕ್ಕಂಥ ಎಲ್ಲರೂ ಬಹುತೇಕರು ಮಾಜಿ ಮಂತ್ರಿಗಳು, ಆಮೇಲೆ ನಮ್ಮ ಲೀಡರ್ಸ್ ಎಲ್ಲ ಇದಾರಲ್ಲ, AICC ರಾಜ್ಯದಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಹೇಳಿದರು. ನಮ್ಮ CM ಅಂತೂ ಅದನ್ನ ತಿರಸ್ಕರಣೆ ಮಾಡಿಬಿಟ್ರು ರಾಜೀನಾಮೆ ಪತ್ರನ. ನೀವು ವಾಪಸ್ ತೆಗೆದುಕೊಳ್ಳಕ್ಕೆ ಅವಕಾಶ ಕೊಟ್ಟಿಲ್ಲ, ಅವರೇ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ವಾಪಸ್ ತಗೊಳಕ್ಕೆ ಅವಕಾಶನೇ ಕೊಡಲಿಲ್ಲ, ಅವರೇ ರಿಜೆಕ್ಟ್ ಮಾಡಿಬಿಟ್ರು. ಆಮೇಲೆ ನನ್ನ ಏನು ಮಂತಲ್ಲಿದೆ ಅದನ್ನ ಸೂಕ್ತ ಸಂದರ್ಭದಲ್ಲಿ ನೀವೇ ತೀರ್ಮಾನ ತಗೊಳ್ಳಿ ಅಂತ ಅವ್ರು ಬಿಟ್ಟಿದ್ದೀನಿ. ಒಟ್ನಲ್ಲಿ ಖಾತೆಗಾಗಿ ರೆಬಲ್ ಆಗಿದ್ದ ರಾಮಲಿಂಗಾರೆಡ್ಡಿ ಈಗ ಕೂಲ್ ಆಗಿದ್ದು ಸದ್ಯಕ್ಕೆ ಹೈಕಮಾಂಡ್ಗೆ ಇದ್ದ ದೊಡ್ಡ ತಲೆನೋವೊಂದು ತಪ್ಪಿದೆ. ಮುಂದೆ ಮತ್ಯಾರು ಯಾವ ಖಾತೆಗೆ ಯಾವ ಸ್ಥಾನಕ್ಕೆ ಪಟ್ಟು ಬೀಳ್ತಾರೋ ನೋಡಬೇಕು. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.